ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಫಾಲ್ಗುಣಿ, ಏನಕ್ಕೆ ಇಷ್ಟೊಂದು ಕಿರ್ಚ್ಕೊಳ್ತಾ ಇದೀಯಾ? ಏನಾಯ್ತು? ಅಕ್ಕ, ಇನ್ನೂ ಏನಾಗ್ಬೇಕು? ಬಿಡ್ಬಾರ್ದಕ್ಕ. ಆ ಶಿವಗಾಮಿನ್ ಮಾತ್ರ ಸುಮ್ನೆ ಬಿಡ್ಬಾರ್ದು. ಸೇಡ್ ತೀರಿಸ್ಕೋಬೇಕು. ಆ ಶಿವಗಾಮಿಗೆ ಎಷ್ಟು ಪೊಗ್ರಿದ್ರೆ ನಿನ್ನ ಡೈನಿಂಗ್ ಟೇಬಲ್ ನಿಂದ ಎಪ್ಸಿ ಕೆಳಗ್ ಕೂರ್ಸಿ ಊಟ ಹಾಕ್ತಾಳೆ. ನಮ್ಮೇಲೆ ಬೇರೆಯವ್ರಿಗೆ ಭಯ ಇಲ್ಲ ಅಂತ ಅಂದ್ರೆ ನಮ್ಗೆ ಬದುಕಕ್ಕಾಗಲ್ಲ ಅಕ್ಕ. ನೋಡು ಫಾಲ್ಗುಣಿ, ಅವಳು ಅಷ್ಟೊಂದು ವಿಷಯ ಹೇಳಿದ್ಲು. ಅದರಲ್ಲಿ ಒಂದು ವಿಷಯ ಕರೆಕ್ಟಾಗಿತ್ತು. ಟೈಮ್ ಚೆನ್ನಾಗಿದ್ದಾಗ ಮಣ್ಣಾಳ್ದೋರು ಟೈಮ್ ಕೆಟ್ಟಾಗ ಮಣ್ಣು ತಿಂತಾರೆ ಅಂತ. ಈಗ ನಮ್ಮ ಟೈಮ್ ಸರಿಗಿಲ್ಲ. ಎರಡೇ ದಿನ ಹಲ್ಲು ಕಚ್ಕೊಂಡಿರೋಣ. ನಮ್ಮ ಮನೆಗೆ ಬರ್ತಾಳಲ್ಲ ಕೆಲಸ ಮಾಡೋಕ್ಕೆ, ಉಸಿರಾಡೋಕ್ಕೂ ಸಮಯ ಕೊಡಲ್ಲ ನಾನು. ಆ ಥರ ಟಾರ್ಚರ್ ಕೊಡ್ತೀನಿ ನಾನು. ನನಗೆ ಒಳ್ಳೇದು ಮಾಡಿದವ್ರಿಗೇನೆ 2ರಷ್ಟು ಕಷ್ಟ ಕೊಡ್ತೀನಿ. ಅಂಥದ್ರಲ್ಲಿ ನನಗೆ ಕೆಟ್ಟದ್ದು ಮಾಡಿದಾಳೆ, ಬಿಟ್ಬಿಡ್ತೀನಾ? ಇದಕ್ಕೆ 1000 ಪಟ್ಟು ತಿರುಗಿಸ್ಕೊಡ್ತೀನಿ ನಾನು. ಅಕ್ಕ, ನೀನ್ ಏನೇ ಸಮಾಧಾನ ಮಾಡು, ನನಗಂತೂ ಇವತ್ ನಿದ್ದೆ ಬರಲ್ಲ ಅಕ್ಕ. ನೋಡೆ, ಸಿಂಹ ಕಾಡ್ಗೆ ರಾಜ ಆಗಿದ್ರು ಕೆಲವೊಮ್ಮೆ ಕಾಡೆಮ್ಮೆ ಜೊತೆ ಸೋತ್ ಹೋಗ್ಬಿಡುತ್ತೆ. ಹಾಗಂತ ಅದು ಸುಮ್ಮನೆ ಇರಲ್ಲ. ಹಿಂಡಾಗಿ ಬಂದು ಗುಂಪು ಸೇರ್ಕೊಂಡು ಅದೇ ಕಾಡೆಮ್ಮೆನ ಬೇಟೆ ಆಡುತ್ತೆ. ಇವಳೆಲ್ಲಿಗೆ ಹೋಗ್ತಾಳೆ? ತಲೆ ಕೆಡಿಸ್ಕೋಬೇಡ, ಮಲ್ಕೋ ನೀನು. ಮಲ್ಕೋ ಫಾಲ್ಗುಣಿ, ಮಲ್ಕೊಳ್ಳಿ. ಏನ್ರಿ ಆಯ್ತು ನಿಮ್ಗೆ? ಚಿನ್ನಿ, ಸೊಳ್ಳೆ ಕಡೆ ಆಗತ್ತೆ. ಸೊಳ್ಳೆಗೆ ಹಿಂಗಾಡ್ತಿದ್ದೀರಾ? ಮತ್ತಿನ್ನೇನ್ ಮಾಡೋದು ಚಿನ್ನಿ? ಕೊಡ್ರಿ ಸುಮ್ನೆ. ಏನೋ ಸೌಂಡ್ ಬರ್ತಾ ಇದೆಯಲ್ಲ?